ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಬಲು ಫೇಮಸ್. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಭಾರತದ ಅನೇಕ ರಾಜ್ಯಗಳಲ್ಲೂ ಕೂಡ ಅವರಿಗೆ ಫ್ಯಾನ್ಸ್ ಇದ್ದಾರೆ. ಆದರೆ ನಿನ್ನೆ ಅವರು ಕೊಟ್ಟಂಥ ಒಂದು ಹೇಳಿಕೆ ಯಾವ ರೀತಿ ವೈರಲ್ ಆಯಿತು ಅಂತಂದರೆ, ಪಾಕಿಸ್ತಾನಿಯರಿಗೂ ಕೂಡ ಭಾಳ ಖುಷಿ ಆಗ್ಬಿಡ್ತು. ಪಾಕಿಸ್ತಾನದ ಟಿ ವಿಯಲ್ಲೂ ಕೂಡ ಅವರು ರಾರಾಜಿಸೋದಕ್ಕೆ ಶುರು ಮಾಡಿದರು. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲೂ ಸುದ್ದಿ ಮಾಡ್ತಾ ಇದ್ದಾರೆ. ಯಾಕೆ ಸುದ್ದಿ ಮಾಡ್ತಾ ಇದ್ದಾರೆ? ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಲಾಗ್ತಾ ಇದೆ. ಯಾಕೆ? ಈ ರಿಪೋರ್ಟ್ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಬ್ಬಬ್ಬ, ಪಾಕಿಸ್ತಾನದಲ್ಲೂ ಸಿಎಂ ಸಿದ್ದು ಹವಾ. ಕರ್ನಾಟಕದ ಮುಖ್ಯಮಂತ್ರಿ ಬಗ್ಗೆ ಭರಪೂರ ಚರ್ಚೆ. ಪಹಲ್ಗಾಮ್ನಲ್ಲಿ ಉಗ್ರರ ಭೀಕರ ದಾಳಿ ಬಳಿಕ ಪ್ರತಿಕಾರದ ಕೂಗು ಭಾರತದಲ್ಲಿ ಕೇಳಬರ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತ ನೀಡಿರುವಂತಹ ಹೇಳಿಕೆ ಪಾಕಿಸ್ತಾನದ ಟಿವಿಗಳಲ್ಲಿ ಪ್ರಸಾರವಾಗಿದೆ. ಪಾಕ್ ಟಿವಿಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಬ್ರೇಕಿಂಗ್ ನ್ಯೂಸ್ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ. सिद्धारामैया ने कहा है कि पाकिस्तान के साथ जंग की कोई जरूरत नहीं है. ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಪಾಕಿಸ್ತಾನದ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇದ್ದಂತೆಯೇ ಬಿಜೆಪಿ ಅಲರ್ಟ್ ಆಗಿದೆ. ಸಿದ್ದು ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದೆ. ಇಡೀ ದೇಶ ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥದ್ದು. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು ದೃಷ್ಟಿಕೋನ ಇದೆ ಸಿದ್ದರಾಮಯ್ಯನವ್ರದ್ದು. ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಅವರ ಹೇಳಿಕೆ ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ, ಭಾಳ ಹಾಸ್ಯಾಸ್ಪದವಾಗಿದೆ. ಏನು ಇವರು ಯಾವುದು ಏನು ಮೈ ಮರೆತು ಮಾತಾಡ್ತಿದ್ದಾರೋ ಅಥವಾ ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಿದ್ರು ಅನ್ನೋದು ಆಶ್ಚರ್ಯ ಆಗ್ತಿದೆ. ಸಿದ್ದರಾಮಯ್ಯ ಒಬ್ಬ ಮುಸ್ಲಿಂ ಏಜೆಂಟು, ಪಾಕಿಸ್ತಾನ ಏಜೆಂಟು. ಅವ್ರಿಗೇನು ಮಾನ ಮರ್ಯಾದೆ ಇದೆ? ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಭಾರತೀಯ ಒಬ್ಬ ಪ್ರಜೆಯಾಗಿ ಇವತ್ತು ಹಿಂದೂಗಳನ್ನು ಟಾರ್ಗೆಟ್ ಆಗಿ ನಿಮ್ಮ ಧರ್ಮ ಯಾವುದತ್ತು ಕೇಳಿ ಇವತ್ತು ಹೊಡೆದ ಮೇಲೂ ಸಹ ಅಂದ್ರೆ ಸಿದ್ದರಾಮಯ್ಯಗೆ ಹಿಂದೂಗಳು ಓಟ್ ಹಾಕಿಲ್ಲ ಅಂದಂಗೆ ಆಯ್ತು, ಬರೇ ಸಾಬ್ರೆ ಹಾಕ್ಯಾರೇನು? ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಸಿದ್ದು ಯೂಟರ್ನ್. ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತ ಹೇಳಿಲ್ಲ, ಯುದ್ಧ ಅನಿವಾರ್ಯತೆ ಆದ್ರೆ ಮಾಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಯುದ್ಧ ಬೇಡ ಅಂತ ಹೇಳಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯುದ್ಧ ಬೇಡ ಅಂತಂದದ್ದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ನೀನು ಅವನ್ನೆಲ್ಲ, ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಎಂ ಸಾಹೇಬರು ಸ್ಪಷ್ಟನೆ ನೀಡಿ ಗೊಂದಲಕ್ಕೆ ತೆರೆ ಎಳೆಯೋ ಯತ್ನವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೆ ಈ ನಮ್ಮ ವಿಧಾನ ಪರಿಷತ್ನಲ್ಲಿ ವೀರಣ್ಣ ಮತ್ತಿಕಟ್ಟಿ ಅಂತೇಳಿ ಸಭಾಪತಿಗಳಿದ್ದರು. ವೀರಣ್ಣ ಮತ್ತಿಕಟ್ಟಿ ಕಾಂಗ್ರೆಸ್ನ ದೊಡ್ಡ ನಾಯಕರು. ಈ ಬಿ ಜೆ ಪಿಯ ಭಾರತಿ ಶೆಟ್ಟಿ ಏನೇ ಆಫ್ ಮಾಡಿದರು, ಬಿ ಜೆ ಪಿಯ ಭಾರತಿ ಶೆಟ್ಟಿ ಏನೇ ಮಾತಾಡಿದ್ರು ಕೂಡ ಭಾರತಿ ಶೆಟ್ಟಿ ಮಾತಾಡಿಬಿಟ್ರು, ಈಗ ನ್ಯಾಷನಲ್ ಲೀಡರ್ ಆಗಿಬಿಟ್ರು ಅಂತ ಹೇಳ್ತಾ ಇದ್ರು. ಅದೇ ಥರ ಇವತ್ತು ಈ ಹೇಳಿಕೆಯನ್ನು ಕೊಡೋ ಮುಖಾಂತರ ಸಿದ್ದರಾಮಯ್ಯನವರು ನ್ಯಾಷನಲ್ ಲೀಡರ್ ಅಲ್ಲ, ಇಂಟರ್ನ್ಯಾಷನಲ್ ಲೀಡರ್ ಆಗಿದ್ದಾರೆ. ಬನ್ನಿ, ಸಿದ್ದರಾಮಯ್ಯಗೆ ಬಹುಪರಾಕ್ ಅಂತ ಇದೆ ಪಾಕಿಸ್ತಾನ. ಸಿದ್ದರಾಮಯ್ಯ ಹೇಳಿಕೆಯನ್ನು ನಾನಾ ರೀತಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಯಾಕಂದರೆ ಯಾವ ರೀತಿ ವ್ಯಾಖ್ಯಾನಿಸಲಾಗ್ತಾ ಇದೆ ಅಂತಂದರೆ, 26 ಜನ ಮೃತಪಟ್ಟಿದ್ದಾರೆ, ಇಡೀ ಭಾರತ ಕೊತ ಕುದೀತಾ ಇದೆ. ವಾರ್ ಅಂತಲ್ಲ, ಇದಕ್ಕೊಂದು ರಿವೆಂಜ್ ಬೇಕು ಅಂತ. ಇವರು ಬರೋದಂತೆ ಹೊಡೆದೋಗೋದಂತೆ, ಬರೋದಂತೆ ಹೊಡೆದೋಗೋದಂತೆ ಕಳೆದ 70 ವರ್ಷಗಳಿಂದ ಇದೇ ಆಗೋಯ್ತಲ್ಲ. ಆಮೇಲೆ ನೀವು ಇಂಟರ್ನೆಟ್ನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವ ದೇಶ ಯಾವುದು ಅಂತ ನೀವು ಹಾಕಿದರೆ ಭಾರತ ಅಂತ ಬರುತ್ತೆ.
ಆರ್ಥಿಕತೆಯಲ್ಲಿ ಅತೀ ವೇಗವಾಗಿ ಬೆಳೀತಾ ಇರುವಂಥ ರಾಷ್ಟ್ರ ಯಾವುದು ಅಂದರೆ ಭಾರತ. ಭಯೋತ್ಪಾದಕರನ್ನು ಸೃಷ್ಟಿ ಮಾಡುವ ರಾಷ್ಟ್ರ ಯಾವುದು ಅಂತಂದರೆ ಪಾಕಿಸ್ತಾನ ಬರುತ್ತೆ. ಪಾಕಿಸ್ತಾನ. ಆ ಬಿಲಾವಲ್ ಭುಟ್ಟೋ ಇದ್ದಾನಲ್ಲ, ಮೊನ್ನೆ ಮಾತಾಡಿದ್ನಲ್ಲ ನಿನ್ನೆ, ಬಿಲಾವಲ್ ಭುಟ್ಟೋ, ಆ ಬಿಲಾವಲ್ ಭುಟ್ಟೋ ಅಜ್ಜ ಜುಲ್ಫಿಕರ್ ಅಲಿ ಭುಟ್ಟೋ, ಆ ಮನುಷ್ಯ ಇದ್ದಾಗ ತನಕ ಸ್ವಲ್ಪ ಚೆನ್ನಾಗಿತ್ತು ಪಾಕಿಸ್ತಾನ. ಜುಲ್ಫಿಕರ್ ಅಲಿ ಭುಟ್ಟೋ ಇದ್ದಾಗ ಇರೋ ತನಕ ಇತ್ತು, 11 ವರ್ಷ ಇದ್ರು ಅವರು. ಮುಂದೆ ಬಂದಂಥ ಒಬ್ಬ ಅಧ್ಯಕ್ಷ ಅವರನ್ನು ನೇಣಿಗಾಕ್ಬಿಟ್ಟ, ಜುಲ್ಫಿಕರ್ ಅಲಿ ಭುಟ್ಟೋ ಅವ್ರನ್ನ. ಆಮೇಲೆ ಬಿಲಾವಲ್ ಭುಟ್ಟೋ ತಾಯಿ ಇದಾರಲ್ಲ, ಬೆನಜೀರ್ ಭುಟ್ಟೋ, ಜುಲ್ಫಿಕರ್ ಅಲಿ ಭುಟ್ಟೋ ಅವರ ಮಗಳು, ಅವಳನ್ನು ಪಾಕಿಸ್ತಾನಿಯೇ ಕೊಂದು ಬಿಸಾಕ್ಬಿಟ್ರು. ಈಗ ನೋಡಿದರೆ ಅವನೆಲ್ಲೋ ಕೆನಡಾಗೆ ಹೋಗಿ ಸೆಟ್ಲ್ ಆಗಿದ್ದಾನೆ, ಇಲ್ಲಿ ಹೇಳಿಕೆ ಕೊಟ್ಟು. ನೋಡಿ ರಾಜಕಾರಣಿಗಳದ್ದು ಆಟ. ಇವನು ಅಕ್ಕ ತಂಗಿ, ಜರ್ದಾರಿ ತಂದೆ ಕೆನಡಾ ಸೆಟ್ಲ್ ಆಗಿದೆ. ಸೊ ಹಾಗಾಗಿ ಪಾಕಿಸ್ತಾನ ಗೊತ್ತಾಗಿದೆ. ಯಾರಾದರೂ ಭಾರತೀಯರು ಯಾರಾದರೂ ಒಬ್ಬರು ಹೇಳ್ತಾ ಇದ್ದಾರೆ, ಅವ್ರಿಗೇನಂತಂದರೆ ಇಲ್ಲ ಪಾಕಿಸ್ತಾನ ಭಾರತದಲ್ಲೇ ಇದಕ್ಕೆ ವಿರುದ್ಧ ಇದೆ. BJP ನೇತೃತ್ವದ ಭಾರತದ ಸರ್ಕಾರ ಯುದ್ಧಕ್ಕೆ ರೆಡಿಯಾಗಿದೆ. ಆದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲು ಸಿದ್ಧವಾಗಿದೆ. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತ ಅನೇಕರು ಕೇಳ್ತಾ ಇರ್ಬೋದು. ಆದರೆ ಕೇಂದ್ರದ ನಡೆಗೆ ಭಾರತದ ಎಲ್ಲರೂ ಕೂಡ ಸಹಮತ ಇಲ್ಲ. ಭಾರತದಲ್ಲೇ ಅಸಮಾಧಾನ ಎದ್ದಿದೆ. ಕರ್ನಾಟಕದ ವಜೀರೆ ಆಲಂ, ಅಲ್ಲಿ ವಜೀರೆ ಆಲಂ ಅಂತ ಕರೀತಾರೆ, ವಜೀರೆ ಆಲಂ ಸಿದ್ದರಾಮಯ್ಯನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಭಾರತದ ಒಳಗಡೆ ಯುದ್ಧ ಬೇಕಾ ಬೇಡವಾ ಅಂಥೇಳಿ ಸಮಸ್ಯೆಗಳಾಗ್ತಾ ಇದೆ. ಪಹಲ್ಗಾಮ್ ಘಟನೆಯನ್ನು ಭದ್ರತಾ ವೈಫಲ್ಯ, ಅದು ಪಾಕಿಸ್ತಾನದಿಂದ ಆಗಿಲ್ಲ ಅಂತ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನಿಸಲಾಯಿತು. ಆ ಥರ ಸಿದ್ದರಾಮಯ್ಯನವರು ಹೇಳಿರಲಿಲ್ಲ, ಆ ಥರ ವ್ಯಾಖ್ಯಾನಿಸಲಾಯಿತು. ಸುಮ್ಮನೆ ಪಾಕಿಸ್ತಾನವನ್ನು ಭಾರತ ಬಲಿಪಶು ಮಾಡ್ತಾ ಇದೆ, ಹೀಗೆ ಸಿದ್ದರಾಮಯ್ಯ ಹೇಳಿಕೆ ಬೇರೆ 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 ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ ಪಾಕಿಸ್ತಾನ ಮೀಡಿಯಾದಲ್ಲಿ. ಪಾಕಿಸ್ತಾನದ ಮೀಡಿಯಾದಲ್ಲಿ ಸುದ್ದಿ ಆದ ತಕ್ಷಣ ಸಿದ್ದರಾಮಯ್ಯನವರು ಕೂಡ ಎಚ್ಚೆತ್ಕೊಂಡ್ರು, ಹೇಳೇಬಿಟ್ರಿ ಅಗತ್ಯ ಇದ್ದರೆ ಯುದ್ಧ ಮಾಡ್ರಪ್ಪ, ನಾನು ಹೇಳಿದ್ದಂಗಲ್ಲ, ನಾನು ಹೇಳಿದ್ದೇನಪ್ಪ ಅಂತಂದರೆ ಪಾಕಿಸ್ತಾನದಲ್ಲಿ ಏನಿದೆ, ಅದು ಕಂಪ್ಲೀಟ್ ಸರ್ವನಾಶ ಆಗಿ ಹೋಗಿದೆ. ಅದು ಅವ್ರು ಕಳ್ಕೊಳ್ಳೋಕ್ಕೇನಿಲ್ಲ. ಅವರ ವಿರುದ್ಧ ಯುದ್ಧ ಮಾಡಿದ್ರೆ ನಾವು ಸ್ವಲ್ಪ ಕಳ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಬೆಳವಣಿಗೆ ಹಾದಿಯಲ್ಲಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಮಾತನ್ನು ಹೇಳಿ ಅಲ್ಲಿಗೆ ಒಂದು ಇತಿಶ್ರೀ ಹಾಡಿದ್ದಾರೆ. ಮುಂದೆ ಬನ್ನಿ.